ನಮಸ್ಕಾರ ಎಲ್ಲರಿಗೂ. ನಾನು ರವಿ ಎಸ್ ಪೂಜಾರಿ, ಎಕನಾಮಿಕ್ಸ್ ಲೆಕ್ಚರರ್. ಮೈ ಯೂಟ್ಯೂಬ್ ಚಾನಲ್ಸ್ ಎಕನಾಮಿಕ್ಸ್ ರವಿ 7076. ಸೊ ಇವತ್ತಿನ ಒಂದು ವಿಡಿಯೋನಲ್ಲಿ ಒಂದು ಎಕನಾಮಿಕ್ಸ್ ಪ್ರಿಪರೇಟರಿ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಕ್ವಶನ್ ಪೇಪರ್ ಏನಿದೆ ಅದನ್ನು ಇಂಗ್ಲೀಷ್ ಮೀಡಿಯಮ್ನಲ್ಲಿ ಕೀ ಆನ್ಸರ್ಗಳನ್ನು ಡಿಸ್ಕಷನ್ ಮಾಡ್ತಾ, ಅದರ ಜೊತೆಗೆ ಔಟ್ ಆಫ್ ಔಟನ್ನು ಹೇಗೆ ಬರಿಬೋದು, ಯಾವ ರೀತಿಯಾಗಿ ಉತ್ತರ ಪತ್ರಿಕೆ ಇರಬೇಕು ಅನ್ನುವಂಥದ್ದು, ಅದಕ್ಕೆ ಒಂದು ಸ್ಯಾಂಪಲ್ ಪತ್ರಿಕೆಯನ್ನು ನನ್ನ ಕಾಲೇಜಿನ ವಿದ್ಯಾರ್ಥಿ ಔಟ್ ಆಫ್ ಔಟ್ ಮಾಡಿರುವಂಥದ್ದು ಒಂದು ಸ್ಯಾಂಪಲನ್ನು ತೊಗೊಂಡಿದ್ದೀನಿ, ಯಾವ ರೀತಿಯಾಗಿ ಇರಬೇಕು ಅಂತ. ಎನ್ಯುವಲ್ಗೂ ಕೂಡ ಇದೇ ಒಂದು ಕಾನ್ಸೆಪ್ಟ್ ಮೇಲೆ ಒಂದು ಔಟ್ ಆಫ್ ಔಟ್ ಆಗುತ್ತೆ. ಹಾಗಾಗಿ ಇದನ್ನು ಸ್ವಲ್ಪ ನೀವು ನೋಡ್ಕೊಳ್ಳಿ. ಇದು ಇಂಗ್ಲೀಷ್ ಮೀಡಿಯಮ್ನಲ್ಲಿ ಇದೆ, ಅದನ್ನು ನೋಡ್ಕೊಳ್ಳಿ. ಮೊದಲನೇದಾಗಿ ಫಸ್ಟ್ ಒನ್ನ ಈಗ MCQ ಏನಿದೆ ನೋಡಿ. ಇಲ್ಲಿ ಕಂಟಿನ್ಯೂ ಆಗಿ 5 ಇದೆ. ಓಕೆ, ಕಾನ್ವೆಕ್ಸ್ ಟು ದಿ ಒರಿಜಿನ್ Q is equal to ಸೆಕೆಂಡ್ ಒನ್ F in the bracket L and K ಇದೆ. ದೆನ್ ಏನದ 800 TR. ದೆನ್ 1935 ಆ್ಯಕ್ಟ್ RBI. ನೆಕ್ಸ್ಟ್ 0 to 0 and 1. ಓಕೆ, ಇದು 5 ಮಾರ್ಕ್ಸು ಇಲ್ಲಿದೆ. ದೆನ್ ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ ಒಳಗೆ ಚಾಯ್ಸ್ ಇದೆ, ಹಾರ್ಜಾಂಟಲ್ ಸಮಿಷನ್ಸ್ ಇದೆ, ಹೌಸ್ ಹೋಲ್ಡ್ಸ್, ವ್ಯಾಲ್ಯೂ ಆ್ಯಡೆಡ್ ಆ್ಯಂಡ್ ಒಮಿಷನ್ಸ್. ಇದು ಏನಾಗೈತೆ ಅಂತಂದರೆ ಇದು ಕ್ವಶನ್ಸು ನೆಕ್ಸ್ಟ್ ಕಂಟಿನ್ಯೂವೇಷನ್ಸ್ ಇದೆ ಡಿಯರ್ ಸ್ಟೂಡೆಂಟ್ಸ್. ಬಟ್ ಇದು ಏನಾಗಿದೆ ಅಂದರೆ ಲಾಸ್ಟಿಗೆ ಹೋಗಿದೆ, ಅದು ಅಲ್ಲಿ ಬೇಕಾದರೆ ಕಂಟಿನ್ಯೂ ಮಾಡೋಣ ಅಂತ 1 ಮಾರ್ಕ್ಸ್ ಎಲ್ಲನೂ ಕೂಡ ಅದು ಬೈ ಮಿಸ್ಟೇಕಾಗಿ ಅಲ್ಲಿ ಸೆಟ್ ಆಗಿದೆ, ಅದು ಆಮೇಲೆ ನೋಡೋಣ. ಅದಾದ ನಂತರ ಬಿ ಪಾರ್ಟ್ನಲ್ಲಿ ನೋಡಿರಿ 70 ನಂಬರ್ ಡಿಫ್ರೆನ್ಸ್ ಬಿಟ್ವೀನ್ ಮೈಕ್ರೋ ಆ್ಯಂಡ್ ಮ್ಯಾಕ್ರೋ ಇನ್ಫೀರಿಯರ್ ಗೂಡ್ಸು ಎಷ್ಟು ಚೆನ್ನಾಗಿ ಬರೆದಿದ್ದಾರೆ. ವಿತ್ ಎಕ್ಸಾಂಪಲ್. ದೆನ್ ರಿಟರ್ನ್ ಟು ಸ್ಕೇಲ್, ಇನ್ಕ್ರೀಸಿಂಗ್ ರಿಟರ್ನ್ ಟು ಕಾನ್ಸ್ಟೆಂಟ್, ಡಿಕ್ರೀಸಿಂಗ್. ದೆನ್ ಮಾರ್ಕೆಟ್ ಸಪ್ಲೈ ಕರ್ವ್ S1 P-20 ಇದೆ, S2 ಎಷ್ಟಿದೆ ಅಂದರೆ P-25. is equal to SM P is equal to 2P minus 45. Nominal GDP and real GDP. Next one, paradox of thrift. 6 ಕ್ವಶನ್ ಬರ್ದಿದ್ದಾರೆ, 6 ಅನ್. ಕಂಪಲ್ಸರಿ ನಾವು ಫಸ್ಟ್ 80 ಮಾರ್ಕ್ಸನ್ನು ಟಾರ್ಗೆಟ್ ಮಾಡಿ, ಅದಾದ ನಂತರ ನೆಕ್ಸ್ಟ್ ಟೈಮ್ ಉಳಿದಾಗ ಎಕ್ಸ್ಟ್ರಾ ಬರೀರಿ ಅಂತ ಹೇಳಿದೆ. ನಾನು ಹೆಂಗೆ ಹೇಳಿದೆ ಹಾಗೆ ಅವರು ರೆಡಿ ಮಾಡಿದ್ದಾರೆ. ಹಾಗಾಗಿ ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ. ದೆನ್ ಈ ಪಾರ್ಟಿಗೆ ಹೋಗಂದಿದೆ. ಈ ಪಾರ್ಟ್ A B ಆನಂತರ E ಕಂಪಲ್ಸರಿ. ಯಾಕಂದರೆ 42 ಮಾರ್ಕ್ಸ್ನ ತೊಗೋಬೇಕು ಅಂದರೆ 40 ನಿಮಿಟ್ಸ್ನಲ್ಲಿ 42 ಮಾರ್ಕ್ಸನ್ನು ಬರೀತಾರೆ. ಅವಾಗ ತುಂಬ ಕಾನ್ಫಿಡೆಂಟ್ ಹೆಚ್ಚಿಗಾಗುತ್ತೆ. ಇನ್ನೂ ನಮ್ಗೆ 2 ತಾಸು ಇರುತ್ತೆ, 2 ತಾಸರಲ್ಲಿ ಒಂದು 18 ಮಾರ್ಕ್ಸ್ ತೊಗೋಬೇಕು, ಇನ್ನೊಂದು 20 ಮಾರ್ಕ್ಸ್ ತೊಗೋಬೇಕು. ಹೌದಾ? ಟೋಟಲ್ 48 ಮಾರ್ಕ್ಸ್ಗಳು ತೊಗೋಬೇಕಾಗುತ್ತೆ. ಹೌದಾ? ಆ 48 ಮಾರ್ಕ್ಸ್ಗೋಸ್ಕರ ಇನ್ನೂ 2 ತಾಸು ಇರುತ್ತೆ, ಅಲ್ಲಿ ಎಷ್ಟೆಲ್ಲ ಎಕ್ಸ್ಟ್ರಾ ಬರಿಬೋದು, ಅದಕ್ಕೆಲ್ಲ ಪ್ರಾಕ್ಟೀಸ್ ಬೇಕಾಗುತ್ತೆ, ನೆನಪಿರಲಿ. ನೆಕ್ಸ್ಟ್ ಒನ್ ಪ್ರಾಕ್ಟಿಕಲ್ ಓರಿಯೆಂಟೆಡ್. ಎಷ್ಟು ಚೆನ್ನಾಗಿ ಬರ್ತಿದೆ ನೋಡಿ. ಆನಂತರ ಇದು ಮಿಸ್ಸಿಂಗ್ ದಿ ಪ್ರಾಡಕ್ಟ್ ಟೈಪ್ ಏನಿದೆ ಚಾಪ್ಟರ್ ನಂಬರ್ 7 ಒಳಗೆ ಕಂಪಲ್ಸರಿ ಚಾಪ್ಟರ್ ನಂಬರ್ 2, ಚಾಪ್ಟರ್ ನಂಬರ್ 5, ದೆನ್ ಚಾಪ್ಟರ್ ನಂಬರ್ 7 3 ಬರೆದಿದ್ದಾರೆ. ಬಟ್ ಫಸ್ಟಿಗೆ 2 ಬರಿ ಅಂದಿದ್ದು 2 ಬರೆದಿದ್ದಾರೆ. ನೆಕ್ಸ್ಟ್ ಡಿ ಪಾರ್ಟ್ ಒಳಗೆ ಗೋಲ್ಡ್ ಸ್ಮಿತ್ ಲಾಲನ್ನು ತೊಗೊಂಡಿರುವಂಥದ್ದು ಸ್ಟೋರಿ ತೊಗೊಂಡಿದ್ದಾರೆ. ಮ್ಯಾಕ್ರೋ ಎಕನಾಮಿಕ್ಸ್ನು ಕೂಡ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಅದು ನೆಕ್ಸ್ಟ್ ಇದೆ. ಓಕೆ, ದೆನ್ ನೆಕ್ಸ್ಟ್ ಇದಾದ ನಂತರ ನೆಕ್ಸ್ಟ್ ಲಾಸ್ಟ್ ಚಾಪ್ಟರ್ನಲ್ಲಿ ಇದೆಯಲ್ಲ ಓಪನ್ ಎಕಾನಮಿ ಒಳಗೆ ಎಕ್ಸ್ಪೋರ್ಟ್ ಇದೆಯಲ್ಲ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನೆಕ್ಸ್ಟ್ ಇದ್ರ ಮೇಲೆ ಒಂದು ಪ್ರಾಬ್ಲಮೆಟಿಕ್ ಇದೆ ಚಾಪ್ಟರ್ ನಂಬರ್ 3ಯಲ್ಲಿ, ಇದನ್ನು ಮಾಡಿದ್ದಾರೆ. ಹಾಗಾಗಿ ಇಲ್ಲಿ 3 ಕವರ್, ಅದು 6 × 3 = 18 ಮಾರ್ಕ್ಸ್ ಡಿ ಪಾರ್ಟ್ ಒಳಗೆ. ಸಿ ಒಳಗೆ 5 ಬರೀಬೇಕು, ಒಂದು ಪ್ರಾಬ್ಲಮ್ ಇದೆ 0.5 PED. ಹೌದಾ? 0.5 ಕರೆಕ್ಟಾ? ನೆಕ್ಸ್ಟ್ ಇದಾದ ನಂತರ ಇದ್ರದ್ದು ಏನು ಕಂಟಿನ್ಯೂವೇಷನ್ ಅದ, ಮುಂದೆ ಹೋಗಬೇಕಾಗಿತ್ತು. ನೆಕ್ಸ್ಟ್ ಏನಿದೆ ಇದು ಯಾವುದು ಅಂದರೆ ನೆಕ್ಸ್ಟ್ ಕ್ವಶನ್ಸು ಸೆಂಟ್ರಲ್ ಪ್ಲ್ಯಾನ್ಡ್ ಎಕಾನಮಿ. ಓಕೆ, ಸೋಷಲಿಸ್ಟ್ ಎಕಾನಮಿ. ದೆನ್ ಇದಾದ ನಂತರ ನೆಕ್ಸ್ಟ್ ಏನಿದೆ ಅಂದರೆ ಇದು ಪ್ರೈಸ್ ಸೀಲಿಂಗ್ ಇದೆ ನೋಡಿ, 5th ಚಾಪ್ಟರ್ 30th ಕ್ವಶನ್ಸ್. ಪ್ರೈಸ್ ಸೀಲಿಂಗ್ ಇದು ಕರೆಕ್ಟಾಗಿ ಬಂದಿಲ್ಲ ಸ್ನೇಹಿತರೆ, ನಿಮ್ಗೆ ಫೋಟೋ ಕಾಪಿ ಕರೆಕ್ಟಾಗಿಲ್ಲ. ಪ್ರೈಸ್ ಟೇಕರ್ 4 ಮಾರ್ಕ್ಸ್. ದೆನ್ ಕ್ಯಾಪಿಟಲಿಸ್ಟ್ ಎಕಾನಮಿ ಚಾಪ್ಟರ್ ನಂಬರ್ 6. ಓಕೆ, ವರ್ಕಿಂಗ್ ಆಫ್ ಕ್ಯಾಪಿಟಲಿಸ್ಟ್ ಎಕಾನಮಿ ಯಾವ ಥರ ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಇಲ್ಲ ಇದಾಯಿತು. ನೆಕ್ಸ್ಟ್ ನೋಡಿ 5 ಮಾರ್ಕ್ಸಿಂದ ಒಂದು ಎಕ್ಸ್ಟ್ರಾ ಇಲ್ಲಿ. ಓಕೆ, ಎಕ್ಸ್ಟ್ರಾ ಅಂತ ಹಾಕಿದ್ದೀನಿ. ಈಗ ಇದು ಯಾವುದಂದರೆ ಲಾ ಆಫ್ ಡಿಮಿನ್ಸಿಂಗ್ ಮಾರ್ಜಿನಲ್ ಯುಟಿಲಿಟಿ ವಿತ್ ದ ಹೆಲ್ಪ್ ಆಫ್ ಡಯಾಗ್ರಾಮ್ ಆ್ಯಂಡ್ ಟೇಬಲ್. ನೋಡಿ ಡಯಾಗ್ರಾಮ್ ಎಷ್ಟು ಚೆನ್ನಾಗಿದೆ, ಟೇಬಲ್ ಎಷ್ಟು ಚೆನ್ನಾಗಿ ನೀಟ್ ಹಾಕಿದ್ದಾರೆ, ಅದ ವಿತ್ ಎಕ್ಸ್ಪ್ಲನೇಷನ್. ಇದನ್ನು ಕೂಡ ಆಮೇಲೆ ಗೌರ್ಮೆಂಟ್ ಬಜೆಟ್, ಇದು ಒಂದು ಎಕ್ಸ್ಟ್ರಾ ಕ್ವಶನ್ಸು 4 ಮಾರ್ಕ್ಸ್. 6 ಮಾರ್ಕ್ಸಿಗೆ ಒಂದು ಎಕ್ಸ್ಟ್ರಾ ಆಯ್ತು ನೋಡಿ, 4 ಮಾರ್ಕ್ಸಿಗೆ ಒಂದು ಎಕ್ಸ್ಟ್ರಾ.
ಸೊ ದೆನ್ ಇದನ್ನು ಕೂಡ ಇಲ್ಲಿ 1 ಮಾರ್ಕ್ ನಂಗೆ ಕರೆಕ್ಟ್ ಅನಿಸ್ಲಿಲ್ಲ, ಸೊ 1 ಮಾರ್ಕ್ಸ್ ತೆಗೆದಿದ್ದೀನಿ, ಹಾಗಾಗಿ ಇದನ್ನು ಕೂಡ ಎಕ್ಸ್ಟ್ರಾನಲ್ಲಿದೆ. ದೆನ್ ಮ್ಯಾಕ್ರೋ ಎಕನಾಮಿಕ್ಸ್ ಐಡೆಂಟಿಟೀಸ್ 6 ಮಾರ್ಕ್ಸಿಗೆ ಚೆನ್ನಾಗಿ ಬರೆದಿದೆ ಎಕ್ಸ್ಪ್ಲನೇಷನ್, ಇದನ್ನು ಕೂಡ ಎಕ್ಸ್ಟ್ರಾ. ದೆನ್ ಇಲ್ಲಿದೆ ನೋಡಿ, ನಾ ಹೇಳಿದಲ್ಲ ಮ್ಯಾಚ್ ದಿ ಫಾಲೋವಿಂಗ್ ಇಲ್ಲಿ ಬಂದಿದೆ, ಹೌದಾ. ಡಿಮ್ಯಾಂಡ್ ಕರ್ವ ಇವೆಲ್ಲ ಇದೆ ನೋಡಿ. ನೆಕ್ಸ್ಟ್ ಒನ್ ವರ್ಡ್ಸ್ನು ಒಂದು ಕ್ವಶನ್ ಮಾತ್ರ ಹೊಸದು ಬಂದಿದೆ, ಉಳಿದಿದ್ದೆಲ್ಲ ಹಳೆವೇ ಇದೆ ರಿವೈಸ್ ಕ್ವಶನಿಂದ, ನೆನಪಿರಲಿ. ಆಮೇಲೆ 2 ಮಾರ್ಕ್ಸ್ನಾಗೂ ಕೂಡ ಒಂದು ಹೊಸದು ಬಂದಿದೆ. ಈ ಥರ ಬರಿಬೇಕು ನೋಡಿರಿ. ಇದು ಕ್ವಶನ್ ಪೇಪರ್ಸು ನಿಮಗೂ ಗೊತ್ತಾಯಿತು ಅಂದ್ಕೊಂಡಿದ್ದೀನಿ. ಇಲ್ಲಿದೆ ಆನ್ಸರ್ ಮಾರ್ಕ್ ಮಾಡಿದ್ದೀನಿ ನೋಡಿರಿ. ಕಾನ್ವೆಕ್ಸ್ ಟು ದಿ ಒರಿಜಿನ್, ಕ್ಯೂ ಇಸ್ಕಲ್ ಟು ಎಫ್ ಎಲ್ಲ ಓಕೆ. 800 1935 0 and 1 choice horizontal summation household value added ಓಕೆ omissions. ದೆನ್ ಡಿಮ್ಯಾಂಡ್ ಅಲ್ಲ ಹಾಕಿದ್ದೀನಿ, TR ಡಿವೈಡ್ ಬೈ ಕ್ಯೂ ಡಮ್ಮಿ ಇದೆ. ಸೊ 1 ವರ್ಡ್ಸು ನೆನ್ಪಿಟ್ಕೊಳ್ಳಿ. 2 ಮಾರ್ಕ್ಸ್. ದೆನ್ 4 ಮಾರ್ಕ್ಸ್ ಸಿ ಲಾಸ್ಟ್ 1 ಪ್ರಾಕ್ಟಿಕಲ್ ಓರಿಯೆಂಟೆಡ್. ಈ ಥರ ಇದೆ. ಥ್ಯಾಂಕ್ ಯು ಎವ್ರಿ ಒನ್, ಲವ್ ಯು ಆಲ್.